ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಳಗೆ ಆಫೀಸ್ ರೂಟೀನ ಮನೆ ರೂಟೀನ್ ಹೆಂಗಿರ್ತೈತಿ ಅದನ್ನೆಲ್ಲ ಹಾಕತ್ತೀನಿ, ನೋಡ್ಕೊತ ಹೋಗ್ರಿ ಮತ್ತು ವ್ಲಾಗ್ ಎಂಜಾಯ್ ಮಾಡಿರಿ. ಮತ್ತು ಎಂಜಾಯ್ ಮಾಡತ್ತೀರಿ ಅದಕ್ಕೆ ಕಮೆಂಟು ಮಾಡೋದು ಮರಿಬೇಡ್ರಿ. ಧಾರವಾಡ ಒಳಗಿದ್ದ ಇದು ಟ್ರೀ ಏನು ಮಸ್ತ್ ಕಾಣತೈತೆ ಅಂದರೆ ಎಷ್ಟು ಭಾರಿ ಆಗೈತಿದ. ಅದ್ರ ಕೆಳಗೆಲ್ಲ ಫುಲ್ ಬೀಳಾತೈತಿ, ಮಸ್ತ್ ಕಾಣತೈತಿ. ಇಲ್ಲಿ ನಮ್ಮ ಏರಿಯಾನಾಗ ಐತಿದ್ದ ಭಾಳ ಮಸ್ತ್ ಕಾಣ್ತೈತಿ. ಸಮ್ಮರ್ ಒಳಗೆ ಎನರ್ಜಿ ಭಾಳ ಲೋ ಫೀಲ್ ಆಗ್ತಿರ್ತೈತಿ. ಸೊ ಶುಗರ್ ಕೆನ್ ಜ್ಯೂಸ್ ಈಸ್ ದ ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಇದರಿಂದ ಹೆಲ್ತ್ ಬೆನಿಫಿಟ್ಸು ಭಾಳ ಅದಾವ. ಜಾಂಡೀಸ್, ಕಿಡ್ನಿ, ಲಿವರಿಗಾತ, ಆ್ಯಕ್ನಿ, ಆಮೇಲೆ ನ್ಯಾಚುರಲ್ ಶುಗರ್ ಇರ್ತಲ್ಲ, ಸೊ ಶುಗರ್ ಲೋ ಆಗೋ ಟೈಮ್ನಾಗ ಅದು ಇದನ್ನ ಪ್ರಿಫರ್ ಮಾಡ್ಬೋದು. ಮಸ್ತ್ ಎನರ್ಜಿ ಡ್ರಿಂಕ್ ಆಗೈತಿ. ಈಗ ವರ್ಕ್ ಮಾಡೋನು ಮಸ್ತ್ ಆಗಿ ನಾ ಒಬ್ಬಕ್ಕೆ ಹಂಗದೇನಿ, ನೀವು ಹಂಗೆ ಅದೀರಿ. ನಾನು ಲಿಫ್ಟ್ ಹತ್ತು ಮಟ್ಟ ಅಲ್ಲ, ಒಂದು 4-5 ಸಲ ಲಾಕ್ ಮಾಡ್ತೀನಿ. ಗೊತ್ತಿಲ್ಲ ಇದಕ್ಕೆ ಹಂಗೆ ಮಾಡ್ತೀನಿ ಅಂತ, ಬಟ್ ಅದು ಮತ್ತು ಲಾಕ್ ಮಾಡುವಾಗ ಕೀನ್ಯಾಗ ನೋಡಿ ಮತ್ತು ಲಾಕ್ ಮಾಡ್ತೀನಿ. ಆಫೀಸಿಂದ ಬಂದ ತಕ್ಷಣ ನಾನು ಡೈರೆಕ್ಟ್ ಕಿಚನ್ನಾಗ ಬರ್ತೀನಿ, ಯಾಕಂದ್ರೆ ಹಶು ಆಗಿರ್ತೈತಿ. ಹೆಂಗಿದ್ರೂ ಗಾರ್ಗಿ ಫುಲ್ ಡಬ್ಬಿ ತುಂಬ ಮಾಡಿಟ್ಟೇನಿ. ಅದಕ್ಕೆ ಅದೊಂದು ತಲೆಯಾಗಿತ್ತು. ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಗಾರ್ಗಿ ತಿನ್ಬೇಕಂತ ಭಾಳ ಟೆಂಪ್ಟ್ ಆಗತ್ತಿತ್ತು. ಸೊ ಬಂದ ತಕ್ಷಣ ಒಂದು ಬೈಟ್ ಗಾರ್ಗಿ ತಿಂದಮೇಲೆ ಅದೆಷ್ಟು ಸಮಾಧಾನ ಆತಂದ್ರೆ, ಅದು ಆ್ಯಕ್ಚುಲಿ ಗಾರ್ಗಿ ಎವ್ರಿ ಡೇ ಟೇಸ್ಟ್ ಮಸ್ತ್ ಆಕ್ಕೊತ ಹೋಗ್ತೈತಿ. ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಗಾರ್ಗಿ ಭಾಳ ಮಸ್ತ್ ಆಗ್ತಾವ ಅಂತಂತಾರೆ. ಅದು ಖರೆ ಐತಿ. ಆಮೇಲೆ ಏನು ಮಾಡಿದ್ವಿ, ಸುಮ್ಮನೆ ಒಂದು ತಿಂದು ಸಮಾಧಾನ ಆಗಲಿಲ್ಲ. ಅದಕ್ಕೆ ಒಂದು ಪ್ಲೇಟ್ನಾಗ ಒಂದು 4-5 ಹಾಕ್ಕೊಂಡು ತಿಂದು ಆಮೇಲೆ ಫ್ರೆಶ್ ಆಗಕ್ಕೆ ಮ್ಯಾಲೆ ಹೋದೆ ನಾನು. ಗುಡ್ ಮಾರ್ನಿಂಗ್ ಎವ್ರಿವನ್. ಮುಂಜಾನೆ ಸ್ನಾನ ಮುಗಿಸ್ಕೊಂಡು ಮ್ಯಾಲಿನ ಹಾಲ್ನಾಗ ಒಂದು ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಅದು ಅದಾವ, ಅದಕ್ಕೆ ನೀರು ಹಾಕಿ ಕೆಳಗೆ ಹೊಂಟೇನಿ. ಬರ್ರಿ ಫಸ್ಟ್ ಚಹಾ ಮಾಡ್ಕೊಳ್ಳೋನು. ಚಹಾ ಕುಡ್ದು ಆಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಇದು ಮಾಡಕ್ಕೆ ಬರ್ತೈತಿ. ಮೊದಲು ಚಹಾ. ಇಲ್ಲ ಮಪ್ಪಿ ಹಾಲು ಕಾಸಿಟ್ಟೈತಿ. ನಾ ಯಾವ ಥರ ಟೀ ಮಾಡ್ಕೋತೀನಿ ಅದನ್ನ ತೋರಿಸ್ತೇನೆ ನಿಮಗೆ. ಬರ್ರಿ. ಲೆಮನ್ ಗ್ರಾಸ್ ಟೀ. ಲೆಮನ್ ಗ್ರಾಸ್ ನಮ್ಮ ಮನೆ ಒಳಗನೆ ಐತಿ. ಸೊ ಎವ್ರಿ ಟೈಮ್ ನಾನು ಟೀ ಮಾಡ್ಕೊಳಾಗ ಲೆಮನ್ ಗ್ರಾಸ್ ಹಾಕಿ ಮಾಡ್ಕೊತೀನಿ. ಲೆಮನ್ ಗ್ರಾಸ್ ಟೀದು ಭಾಳ ಬೆನಿಫಿಟ್ಸ್ ಅದಾವ. ನಿಮ್ಗೆ ಸ್ಟ್ರೆಸ್ ರೆಡ್ಯೂಸ್ ಮಾಡೋಕೆ ಹೆಲ್ಪ್ ಆಗ್ತೈತಿ, ಇಮ್ಯುನಿಟಿಗೆ ಹೆಲ್ಪ್ ಆಗ್ತೈತಿ, ಡೈಜೆಷನ್ನಿಗೆ ಹೆಲ್ಪ್ ಆಗ್ತೈತಿ. ಹಿಂಗೆ ಭಾಳ ಬೆನಿಫಿಟ್ಸ್ ಅದಾವ. ಸೊ ಎವ್ರಿ ಟೈಮ್ ನಾನು ಒಂದರೆ
ಲೆಮನ್ ಗ್ರಾಸ್ ಹಾಕ್ಕೊತೀನಿ, ಇಲ್ಲ ಅಂತಂದ್ರೆ ಜಿಂಜರ್, ಇಲ್ಲಾಂದ್ರೆ ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು ಟೀ ಮಾಡ್ಕೊತೀನಿ. ನಂದು ಟೀ ಒಂದು ಸ್ವಲ್ಪ ಟೀ ಪೌಡರ್ ಕಮ್ಮಿ, ಶುಗರ್ ಕಮ್ಮಿ ಇರ್ತೈತಿ. ಮನಾಲಿ ಹಾಂ, ಏರ್ಪೋರ್ಟಿಗೆ ಬಿಟ್ಟು ಬರ್ತಾರೆ ರೀ, ಹೋಗಿ ಏರ್ಪೋರ್ಟಿಗೆ ಬಿಟ್ಟು ಬರ್ತಾರೆ ರೀ. ಅವರೆಲ್ಲೋ ಹೊಂಟಾರಿ ಬೇರೆ ಕಡೆ. ಹಾಂ ಹಾಂ, ಮಮ್ಮಿ ರೀ ಮತ್ತು ಪಪ್ಪ ರೀ ಇಬ್ಬರು ಮಂದಿ ಮನಾಲಿ, ಕಸೋಲ್, ಧರ್ಮಶಾಲಾ, ಹಿಮಾಚಲ್ ಟೂರ್ಗೆ ಹೊಂಟಾರ. ಒಂದು 9 to 10 days. ಇಪ್ಪತ್ತೆಂಟ್ರಿ 28ಕ್ಕೆ ಅವ್ರು ಈಗ ಹೊಂಟಿಲ್ರಿ, ಇನ್ನೂ ಒಂದು ವಾರ ಬಿಟ್ಟು ಹೊಂಟಾರ್ರಿ. ಬರುತ್ತಾನ ಹೋಗ್ಬೇಡ ಅಂದ ಅದಕ್ಕಂದೆ. ಎಲ್ಲಿಗೆ ಹೊಂಟಿವಿ? ದೇವ್ರಿಗೆ ದೇವ್ರಿಗೆ ಹೊಂಟಾರ್ರಿ. ನಿಮ್ಮ ಮನೆ ದೇವ್ರ? ಹಾಂ ರೀ. ಒಂದಿನ ಹೋಗಿ ಬರೋರ? 2 ದಿನ? ಒಂದಿನ ಯಾರಿಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಹೇಳಿ ಹೋಗ್ರಿ ನೀವು. ಒಂದಿವ್ಸ ಚಿಂಚಲಾಕೈತ್ರಿ, ಒಂದಿವ್ಸ ಮೈಲಾರ ದೇವ್ರ ಮಠ ಹಾಕ್ರಿ. ಹಾಂ ಹಾಂ ಹಾಂ. ಈಗ ಏಟೈತೆ? 7 ಐತೆ? 8 ಐತೆ? 7-10 ಆಗೈತೆ ರೀ. ಚಂದ್ರಮಾಲಿ ಸೂರ್ಯ ರೀ. ಸೌರಿ ನಾನು ಮೈತಪ್ಪಿದ್ದೀನಿ. ನಾನು ಅರಿಬಿಟ್ಟು ಊದು ಹಾಕೊಳಕ್ಕೆ ತೊಗೊಂಡು ಹೋಗ್ತೀನಿ. ನಾನು ಮತ್ತೆ ತೊಗೊಳಕ್ಕೆ ಬೇಕಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕಂಪೌಂಡ್ನಾಗ ಹೊಂಟೈತೆ ನೋಡ್ರಿ. ಕಾಯಿ ಹೊಂಟದ ಕುಂಬಾರ್ಕಾಗಿ, ಸಾಂಬಾರ್ಕಾಗಿ ಭಾಳ ಅದಾವ್ರಿ. ಮ್ಯಾಗ ಕೆಂಪು ಇರ್ತದಲ್ಲ ಅದು. ಹಾಂ, ಮ್ಯಾಗ ಕೆಂಪು ಅಂತದ್ರಿ. ಈಗ ಈ ಕಾಗಿ ಹಂಗೆ ಕರ್ಗಿರೋದಿಲ್ಲ. ಹ್ಞೂ ಹಾಂ ಹಾಂ ರೈಟ್ ನೋಡಿ. ಭಾಳ ಅದಾವ್ರಿ ಇಲ್ಲಿ. ಇಲ್ಲಿ ಭಾಳ ಇದ್ದಂಗೆ ಅದ. ಮಮ್ಮಿ ಪಪ್ಪಾರಿಗೆ ಹೋದ್ರೆ ಈಗ ನಾನು, ಆಯಿ, ಆದರ್ಶ್ 3 ಜನ ಅದೇವಿ. ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಹೀರೆಕಾಯಿ ಪಲ್ಯ, ನುಗ್ಗಿಕಾಯಿ ಸಾರು ಮಾಡೀನಿ. ಇಲ್ಲಿ ಅಪ್ಪಮ್ಮದ್ದು ಪ್ಯಾನ್ ಇಟ್ಟೇನಿ. ಅಪ್ಪಮ್ಮ ಆ್ಯಕ್ಚುಲಿ ಒಂದು ಸಲ ನಾನು ಮಾಡಿದ್ದೆ ಮನ್ಯಾಗ, ಅಷ್ಟು ಕರೆಕ್ಟಾಗಿಲ್ಲ. ಈ ಟೈಮ್ನಾಗ ಆದರ್ಶ್ ಅವ್ರ ಕಸಿನ್ ಅಪ್ಪಮ್ಮ ಮಾಡಿದ್ರೆ, ಅದು ಅವ್ರು ಹಿಟ್ಟು ಕೊಟ್ಟಿದ್ರೆ, ಅದನ್ನ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡತ್ತೀನಿ ಎಲ್ಲರಿಗೂ. ಇದು ಅಪ್ಪಮ್ಮದು ಆ್ಯಕ್ಚುಲಿ ಮೆಥಡ್ ಬೇರೆ ಐತಿ, ಪ್ಯಾನು ಬೇರೆ ಇರ್ತೈತಿ. ಹಿಂಗೆ ಬ್ಯಾಟ್ರ್ ಹಾಕ್ಕೊಂಡು ಈ ಥರ ಮಾಡ್ಬೇಕು. ಸೈಡಿಗೆಲ್ಲ ತಿಳುವಿರ್ತೈತಿ, ನಡಕ್ಕೆ ಒಂದು ಸ್ವಲ್ಪ ದಪ್ಪ ಇಟ್ಕೋಬೇಕು. ಅದನ್ನ ಟೇಸ್ಟು ದೋಸೆಕ್ಕಿಂತನೂ ಟೇಸ್ಟ್ ಬೇರೆ ಇರ್ತೈತಿ. ಯಾಕಂದ್ರೆ ಅಕ್ಕಿ, ಕೊಬ್ಬರಿ ಮತ್ತು ಎಳ್ನೀರು ಹಾಕಿ ಮಾಡ್ತಾರೆ. ಇದನ್ನ ಬರೀ ಟೇಸ್ಟ್ ಮಸ್ತ್ ಇರ್ತೈತಿ. ಅದ್ರ ಜೊತೆ ಕರಿ ತಿಂತಾರೆ, ಯಾವುದು ವೆಜಿಟೇಬಲ್ ಕರಿ ಮಾಡಿ ತಿಂತಾರೆ ಆ ಸೈಡೆಲ್ಲ. ಅಂದರೆ ಆ್ಯಕ್ಚುಲಿ ಕೇರಳ ಡಿಶ್ ಇದೆ. ನಾನು ಅದಕ್ಕೆ ಹೀರೆಕಾಯಿ ಪಲ್ಯನೂ ಅಂತ ತಿನ್ಬೋದಾ, ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿನೂ ತಿನ್ಬೋದಾ. ಇದನ್ನು ಹೊಳ್ಸೋದಿಲ್ಲ, ಬರೀ ಸ್ಟೀಮ್ ಮೇಲೇ ಇದು ಮಾಡ್ಬೇಕಾ. ನಾವು ದೋಸೆ ಹೆಂಗೆ ಹೊಳಿಸಿ ಮತ್ತು ರೋಸ್ಟ್ ಹಾಕ್ಬಿಡ್ತೀವಿ, ಇದು ಹಂಗಿಲ್ಲ. ಇದು ಬರೀ ಸ್ಟೀಮ್ ಆಗಿ ತೆಗೆದುಬಿಡ್ಬೇಕು. ಇದು ಸ್ಟೀಮ್ ಮ್ಯಾಗ ಆಗ್ತೈತಿ ಜಲ್ದಿ, ಭಾಳ ಟೈಮು ಹಿಡಿಯಂಗಿಲ್ಲ ಇದಕ್ಕೆ. ಮತ್ತು ಈಸಿಯಾಗಿನೂ ಅದು ಪೂರಾ ಸೈಡಿಂದ ಬಿಡ್ತೈತಿ, ಭಾಳ ಹಿಂಗೆ ಸ್ಟಿಕ್ಕಿ ಏನಾಗೋದಿಲ್ಲ. ನೋಡ್ರಿ ಹಿಂಗಿರ್ತೈತಿ ಅಪ್ಪಮ್ಮ, ಮಸ್ತ್ ಇರ್ತೈತಿದೆ, ಸಾಫ್ಟ್ ಇರ್ತೈತಿ ಭಾಳ. ನಾನು ಅದ್ರ ಜೊತೆ ಹೀರೆಕಾಯಿ ಪಲ್ಯ ಮತ್ತು ಉಳ್ಳಾಗಡ್ಡಿ ಪಲ್ಯನೂ ಮಾಡಿದ್ನಿ. ಟೇಸ್ಟ್ ಅಂತೂ ಜಸ್ಟ್ ವಾವ್. ಮಮ್ಮ ಜಳಕ ಮಾಡೈತಿ, ಮಮ್ಮ ಜಳಕ ಮಾಡೈತಿ, ಅಷ್ಟು ಹೋಗೈತಿ ಮಮ್ಮಾಗ ಜಳಕ ಮಾಡಿ. ಸಾವಕಾಶ ಸಾವಕಾಶಲಿ ಮಮ್ಮ್ಯಾ. ಮಮ್ಮ ಹಸು ಹೋಗಿತ್ತು ಮಮ್ಮಾಗ.
ಮುಂಜಾನೆ ಊಟ ಮಾಡಿಲ್ಲ ಅಮ್ಮ ಜಳಕ ಮಾಡಿ ಮತ್ತೆ ಹಚ್ಚೋತ್ತು ಅಮ್ಮ ಸ್ವಚ್ಛಾಗಿತ್ತವ ಭಾಳ ಶಾನೆ ಐತವ ಮಮ್ಮ ಇದು ಮಮ್ಮ ಭಾಳ ಶಾನೆ ಐತಿದ ಏನು ಮಮ್ಮ ಸುಮ್ಕೊಂಡಿ ಆದರ್ಶ ಅಜ್ಜಿ 2 ಹೊಸ ಸಾರಿ ಅದಾವ ಅವ್ರ ಕಡೆ ಅದಕ್ಕೆ ನೀನೇ ಫಸ್ಟ್ ಉಟ್ಕೋ ಆಮೇಲೆ ನಂಗೆ ಕೊಡು ಅಂತಂದಾರೆ ಅದಕ್ಕೆ ನಂಗೆ ಫಸ್ಟ್ ಉಟ್ಕೊಳಕ್ಕೆ ಕೊಟ್ಟಾರೆ ಉಟ್ಕೊಂಡು ಆಮೇಲೆ ನಾ ಉಟ್ಕೋತೀನಿ ಅಂತಂದಾರೆ ಎಷ್ಟು ಖುಷಿ ಆಗ್ತೈತಲ್ಲ ಹಿಂಗೆ ಯಾರು ಅಂದ್ರೆ ನಂಗೆ ಮೊದಲು ಸಾರಿ ಉಟ್ಕೊಳಕ್ಕೆ ಸೇರ್ತೈತಿ ಅವ್ರಿಗೆ ಅದು ಗೊತ್ತೈತಿ ಅದಕ್ಕೆ ಉಟ್ಕೋ ನೀ ಫಸ್ಟ್ ಆಮೇಲೆ ನಂಗೆ ಕೊಡು ಅಂತಂದಾರೆ ಅನ್ಸತೈತಿ ಸಾಡಿ ಭಾರಿ ಸಾಫ್ಟ್ ಐತಿ ಆಫೀಸ್ಗೆ ಹಾಕೊಂಡು ಹೊಂಟಿದ್ದೆ ನಾನು ಈ ಸಮ್ಮರ್ ಒಳಗೆ ಈ ಟೈಪ್ ಸಾರೀಸ್ ಮಸ್ತ್ ಕಾಣ್ತಾವ ನಾನು ಡ್ರೆಸ್ ಮತ್ತು ಸಾರಿ ಒಳಗೆ ಚೂಸ್ ಮಾಡೋ ಅಂತಂದ್ರೆ ಸಾರಿ ಚೂಸ್ ಮಾಡ್ತೀನಿ ಯಾಕಂದ್ರೆ ನಂಗೆ ಸಾರಿ ಅಷ್ಟು ಲೈಕ್ ಆಗ್ತೈತಿ ಸಣ್ಣಾಗಿರ್ತಾಯಿಂದನ ಹಂಗೆ ಅದೇನಿ ನಮ್ಮ ಮಮ್ಮಿ ಅಂತಿದ್ದಳು ನೀ ಬರೀ ಸಣ್ಣಾಗಿರ್ತಾ ನನ್ನ ಸಾರಿ ತೊಗೊಂಡು ಉಟ್ಕೊಂಡು ಕುಂತಿದ್ದೀನಿ ನಾ ಅಂತ ಈಗೂ ಹಂಗೆ ಅದೇನಿ ನಾನು ಎಲ್ಲ ಒಕೇಶನ್ನಾಗ ಜಾಸ್ತಿ ನಾ ಸಾರಿನ ಉಟ್ಕೋಬೇಕಂತ ಪ್ರಿಫರ್ ಮಾಡ್ತೀನಿ ಇವನ್ ಮಮ್ಮಿ ರೀ ಮತ್ತು ಅದರ್ಶನು ಅಂತಾರೆ ಎಷ್ಟು ಸಾರಿ ಉಟ್ಕೋತಿ ಅದು ಡ್ರೆಸ್ ಹಾಕೋ ಅಂತ ಅಂತಾರೆ ಯಾಕಂದ್ರೆ ನನಗೆ ಅಷ್ಟು ಲೈಕ್ ಆಗ್ತೈತಿ ಧಾರವಾಡ ಇಷ್ಟು ಪೀಸ್ಫುಲ್ ಐತೆ ಹೇಳ್ತಾನೆ ಎಲ್ಲಿ ನೋಡ್ದಲ್ಲಿ ಬರೀ ಗ್ರೀನ್ರಿ ಬರೀ ಗಿಡ ಕಾಣ್ತಾವ ಆಮೇಲೆ ಶಾಂತ ಐತಿ ಆಮೇಲೆ ಒಂದ್ಸಲ ಇಲ್ಲಿ ಬಂದು ಯಾರು ಹಿಂಗೆ ಸೆಟ್ಲ್ ಆದ್ರೆ ಅಂದ್ರೆ ಧಾರವಾಡ ಬಿಡಕ್ಕೆ ಕೊಟ್ಟ ಮನ್ಸಾಗಲ್ಲ ಅಂದ್ರೆ ಹಿಂಗೆ ಗದ್ಲಿರಂಗಿಲ್ಲ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಭಾಳ ಕಾಮ್ ಐತಿ ವರ್ಕ್ ಮಾಡೋಕ್ಕೂ ಆತ ಸೆಟ್ಲ್ ಆಗಕ್ಕಂತೂ ಧಾರವಾಡ ಬೆಸ್ಟ್ ಪ್ಲೇಸ್ ಇಲ್ಲಿ ಬಂದಾಗಿಂದ ನನಗೆ ಎಲ್ಲೆಲ್ಲೂ ವಾಕ್ ಸೇರತ್ತಿಲ್ಲ ಬರೀ ಧಾರವಾಡ ಅನ್ನತ್ತಿಲ್ಲ ನಂಗೆ ಯಾಕಂದ್ರೆ ಅದು ಹಂಗೆ ಐತಿ ಅಂತ ಹೇಳತ್ತೀನಿ ಮತ್ತು ನಂಗೆ ನಾನು ಸಣ್ಣಾಗಿರ್ತಾ ಅದು ಹೆಂಗೆ ಅದು ಹಿಂಗೆ ಧಾರವಾಡ ಅಂತಂದ್ರೆ ಫುಲ್ ಎಜುಕೇಷ್ನಲ್ ಹಬ್ ಅಂತ ಹಿಂಗೆ ಸಿಟಿ ಅಂತ ಹಂಗೆ ಕೇಳ್ಕೊತ ಬಂದೇವಿ ಯಾವಾಗ ನಾ ಧಾರವಾಡಕ್ಕೆ ಬಂದಿಲ್ಲಾಗಿದ್ವಿ ಈಗ ಮದುವೆ ಆದ್ಮೇಲೆ ಬಂದೇವಿ ಅವಾಗೆಲ್ಲ ಹೆಂಗೆ ಅದು ರೇಡಿಯೋನು ಪೂರ ಧಾರವಾಡದನ್ನ ಸ್ಟೇಷನ್ಸ್ ಎಲ್ಲ ಇರ್ತಿದ್ವಿ ಬರೀ ಹೆಂಗೆ ಅಂದ್ರೆ ಹೆಂಗಿತ್ತು ಸಾಹಿತ್ಯ ಎಜುಕೇಷನ್ ರಿಲೇಟೆಡ್ ಟು ಕಲೆ ಸಾಹಿತ್ಯ ಬತ್ತಂತ ತಿಳ್ಕೊ ಧಾರವಾಡ ಎಜುಕೇಷನ್ ಬತ್ತಂದ್ರೆ ಧಾರವಾಡ ಅದು ಇಲ್ಲಿ ಬಂದ್ಮ್ಯಾಗ ನೋಡತ್ತಿಲ್ಲ ಅದು ಆ ರುಚಿ ಇಲ್ಲಿ ಬಂದ್ಮೇಲೆ ಗೊತ್ತಾಗತ್ತದ ಏನೈತಿ ಇದು ಧಾರವಾಡದ ಅಂತ ಮತ್ತು ಸಂಡೇ ಎಷ್ಟು ಚಂದ ಅನ್ಸತೈತಿ ಅದು ಈ ರೇಡಿಯೋನಾಗೂ ಫುಲ್ ಓಲ್ಡ್ ಸಾಂಗ್ಸ್ ಕನ್ನಡ ಓಲ್ಡ್ ಸಾಂಗ್ಸ್ ವಾವ್ ಲೈಫ್ನಾಗ ಇಷ್ಟು ಚಂದ ಇತ್ತಂದ್ರೆ ಮತ್ತೇನು ನಥಿಂಗ್ ಸಾಕಿಷ್ಟ ಇನ್ನೂ ಬೇಡ ಹೆಂಗಿತ್ತಂದ್ರೆ ಹೆಂಗೆ ಬೇಕಾದ ವರ್ಕ್ ಮಾಡಕ್ಕೆ ಮೂಡ್ ಬರ್ತೈತಿ ನಿಮ್ದು ಮೂಡ ಇದಾಗೋದಿಲ್ಲ ಚೇಂಜ್ ಆಗೋದಿಲ್ಲ ಮತ್ತು ಒಂದೊಂದು ಪ್ಲೇಸಿಗೆ ಅದು ಧಾರವಾಡನಾಗ ಅದು ನಾ ಎಲ್ಲರೂ ಗೊತ್ತಾಗೋದು ನಿಮ್ಗೆ ತೋರಿಸ್ತೀನಿ ಎಲ್ಲಿ ನೋಡ್ತಲ್ಲಿ ಅಲ್ಲಿ ಫುಲ್ ಗ್ರೀನ್ 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 ಟೀ ಟೈಮ್ ಇವತ್ತು ನಾನು ಲಂಚ್ ಬಾಕ್ಸ್ ತೊಗೊಂಡು ಹೋಗಿಲ್ಲ ಯಾಕಂದ್ರೆ ಮಾರ್ನಿಂಗ್ ನಾನು ಚಪಾತಿ ಪಲ್ಯ ತಿಂದು ಹೋಗಿದ್ನಿ ಅದಕ್ಕೆ ಲಂಚ್ ಬಾಕ್ಸ್ ಹೋಗಿಲ್ಲ ಡೈರೆಕ್ಟ್ ಈವ್ನಿಂಗ್ ಟೀ ತೊಗೋತೀನಿ ಅಲ್ಲಿ ಆಫೀಸ್ನಾಗ ಆಮೇಲೆ ಅಮ್ಮ ನಾ ಬಂದೆ ಈ ಥರ ನಂದು ಆಫೀಸ್ ರೂಟೀನ್ ಇರ್ತೈತಿ
ಆಮೇಲೆ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಹೆಂಗೆ ಅನಿಸಿತ್ತು, ಸ್ಪೆಷಲಿ ಈ ವ್ಲಾಗ್ ನೀವು ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಜ್ಜಿನ ಸಾರಿ ಹೆಂಗೆ ಕಾಣತೈತಿ ನನ್ನ ಮೇಲೆ ಅಂತ. ಎಸ್, ಈ ವ್ಲಾಗು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಜಲ್ದಿ ಸಿಗ್ತೇನಂತ.